afternoon. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಡೇ 65 ಅಲ್ಲ, ಡೇ 67. ಓಕೆ, ಡೇ 67 ಅಂದ್ಕೊಳ್ಳಿ. ಇವತ್ತು ಅಲ್ಲಿಂದ ಬೆಳಗ್ಗೆನೇ ಬಂದುಬಿಟ್ಟು ನಮ್ಮ ತಂಗಿಗೆ ಸ್ಕೂಲ್ ಕಳಿಸಿದ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಗೈಸ್. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮುಗಿಸ್ಕೊಂಡು ಸ್ವಲ್ಪ ನೀರು ತರಬೇಕು. ನೀರು ತಂದುಬಿಟ್ಟು ಮುಂದೇನಾಗುತ್ತೆ ಬನ್ನಿ ನೋಡೋಣ. ಅದು AI ಟೂಲ್ಸ್ ಹೇಳ್ಕೊಡ್ತೀನಿ ಅಂದೆಲ್ಲ ಲ್ಯಾಪ್ಟಾಪಲ್ಲಿ, ಅದು ಪಕ್ಕ ಶನಿವಾರ ಹೇಳ್ಕೊಡ್ತೀನಿ, ಸಾಟರ್ಡೆ ಪಕ್ಕ ಹೇಳ್ಕೊಡ್ತೀನಿ. ಅದು ಅನೌನ್ಸ್ಮೆಂಟ್ ಮಾಡ್ತೀನಿ ಯಾವಾಗ ಹೇಳ್ಕೊಡ್ತೀನಿ ಅಂದ್ಬಿಟ್ಟು. ಓಕೆ ಗೈಸ್, ಇವತ್ತು ಡೇ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಊಟ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಫೋನ್ ನೋಡ್ಕೊಂಡೆ. ಸಾಯಂಕಾಲ ಆಯಿತು. ಇವಾಗ ನಾವು ದೇವಸ್ಥಾನಕ್ಕೆ ಹತ್ರ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ತಂಗಿ ಬಿಗ್ ಬಾಸ್ ನೋಡಿದವಳೆ, ಬರ್ಕೊಂಡು ಬಿಗ್ ಬಾಸ್ ನೋಡ್ತಾಳೆ ಗೈಸ್. ಯಾಕಂದರೆ ಅವಳು 2 days ಸ್ಕೂಲ್ಗೆ ಹೋಗಿಲ್ಲ, ಗೃಹಪ್ರವೇಶಕ್ಕೆ ಬಂದಿದ್ದು ದೊಡ್ಡಮ್ಮ ಮನೆಗೆ. ಅದಕ್ಕೆ ಸ್ಕೂಲ್ 2 days ಹಾಲಿಡೇ ಹಾಕೊಳ್ಳೆ. ಯಾಕಮ್ಮ ಹಾಲಿಡೇ ಹಾಕ್ತೆ ಹೇಳು? ಗೃಹ ಪ್ರವೇಶ ಇತ್ತು ನಮ್ಮ ದೊಡ್ಡಮ್ಮದು, ಅದಕ್ಕೆ ಹಾಲಿಡೇ ಆಗ್ತದೆ. ಎಂಜಾಯ್ ಮಾಡ್ದ ಗೈಸ್. ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿದ್ದೀರಾ ಅಂದ್ಕೊತೀನಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಇನ್ಕ್ರೀಸ್ ತುಂಬ ಜಾಸ್ತಿ ಮಾಡಿ, ಆಡಿಯನ್ಸ್ ತುಂಬ ಜಾಸ್ತಿ ನೋಡ್ತಾರೆ. ಓಕೆ ಗೈಸ್, ಇವಾಗ ದೇವಸ್ಥಾನಕ್ಕೆ ಹತ್ರ ಹೋಗ್ಬೇಕು. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸೊ ಗೈಸ್, ದೇವಸ್ಥಾನಕ್ಕೆ ಹೋಗ್ಬಂದು ಡಿನ್ನರ್ ಮುಗಿಸ್ಕೊಂಡೆ. ಯಾಕೋ ಸುಮ್ಮನೆ ತಲೆನೋತೈತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಮಾಲ್ ವಿಡಿಯೋ ಇವತ್ತು, ಮಧ್ಯಾಹ್ನ ತನಕ ನೈಟ್ ತನಕ ಅಷ್ಟೇ. ನಾಳೆ ಡೇನ ಕಂಪ್ಲೀಟ್ ಮಾಡೋಣ, ವರ್ಕೌಟು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ನಾಳೆ ಸಿಗ್ತೀನಿ.